ಹಲೋ ಗೆಳೆಯರೆ, ತಮ್ಮೆಲ್ಲರಿಗೂ ಲಾ ಎಕ್ಸಲೆನ್ಸ್ IAS ಪ್ರಸ್ತುತಪಡಿಸುವ CSAT ಮ್ಯಾರಥಾನ್ ಸೀರೀಸಿಗೆ ಸ್ವಾಗತ. ಸೊ ಹಿಂದಿನ ಸಂಚಿಕೆಯಲ್ಲಿ ನಾವು ಬಹಳಷ್ಟು ಮುಖ್ಯವಾದ ಟಾಪಿಕ್ಸ್ಗಳನ್ನು ನೋಡಿದ್ದೀವಿ ಆ್ಯಂಡ್ ತಾವೆಲ್ಲರೂ ಅದರಿಂದ ಮೊದಲನೇದಾಗಿ ಥಿಯರಿಯನ್ನು ಕಲ್ತಿದ್ದೀರಾ. ತದನಂತರ ಯಾವ ರೀತಿಯ ಪ್ರಶ್ನೆಗಳನ್ನು ಕೇಳಲು ಸಾಧ್ಯವಿದೆ ಜನರಲ್ ಆಗಿ ಅನ್ನುವಂತಹ ಪ್ರಶ್ನೆಗಳಾದ ನಂತರ ಪ್ರೀವಿಯಸ್ ಇಯರ್ ಕ್ವೆಶನ್ಸನ್ನು ಸಹ ನಾವು ನೋಡಿದ್ವಿ. ಸೊ ನಾನು ಯಾವಾಗಲಿಂದನೂ ಹೇಳ್ತಾನೆ ಅದನ್ನೇ ಬಂದಿದ್ದೀನಿ, ಈ ಹಿಂದೆ ಕೊಟ್ಟಿರುವಂತಹ ಟಾಪಿಕ್ಸು ಬಹಳ ಇಂಪಾರ್ಟೆಂಟ್ ಆಗಿರುವಂಥವು. ಅವುಗಳನ್ನು ನೀವು ಮಾಸ್ಟರ್ ಮಾಡ್ಕೊಳ್ಳಿ ಅಂತಂದರೆ ಅಲ್ಲಿರುವಂತಹ ಪ್ರಶ್ನೆಗಳು ಈಸಿ ಇರೋದ್ರಿಂದ ಅಲ್ಲಿ ಬಂದಂತಹ ಪ್ರಶ್ನೆಗಳನ್ನು ಮೊದಲನೇದು ತಾವು ಬಿಡೋ ಹಾಗಿಲ್ಲ, ಬರೀಲೇಬೇಕು ಆ್ಯಂಡ್ ಉತ್ತರವೂ ಸಹ ಸರಿ ಮಾಡಲೇಬೇಕು. ಮುಂದೆ ಬರುವಂತಹ ಟಾಪಿಕ್ಸ್ಗಳು ಟೈಮ್ ಆ್ಯಂಡ್ ವರ್ಕ್ ಆಯಿತು, ಅಥವಾ ಬೋರ್ಡ್ಸ್ ಆ್ಯಂಡ್ ಸ್ಟ್ರೀಮ್ಸ್ ಆಯಿತು, ಅಥವಾ ಪೈಪ್ಸ್ ಆ್ಯಂಡ್ ಸಿಸ್ಟಮ್ ಆಯಿತು, ಅಥವಾ ಕೋಡಿಂಗ್ ಡಿಕೋಡಿಂಗ್ ಆಯಿತು, ಇವೆಲ್ಲ ಟಾಪಿಕ್ಸ್ಗಳು ಒಂದಿಷ್ಟು ಕ್ಲಿಷ್ಟಕರವಾಗಿರ್ತಾವೆ ಮಾಡೋದಕ್ಕೋಸ್ಕರ. ಬಟ್ ನಿಮಗೆ ನಾನು ಮುಂಚೆಯಿಂದನೂ ಹೇಳ್ತಾ ಇರುವಂಥದ್ದು CSATಲ್ಲಿ ಕ್ವಾಲಿಫೈ ಮಾಡ್ಕೊಂಡ್ರೆ ಸಾಕು ಅನ್ನುವಂತಹ ಪದವನ್ನು. ಸೊ ಆ ಒಂದು ನಿಟ್ಟಿನಲ್ಲಿ ಕ್ವಾಲಿಫೈ ಆಗೋದಕ್ಕೋಸ್ಕರ ಹಿಂದೆ ಕೊಟ್ಟಂತಹ ಟಾಪಿಕನ್ನು ದಯವಿಟ್ಟು ತಾವು ನೋಡಿದ್ದಲ್ಲಿ ಪ್ರಾಕ್ಟೀಸ್ ಮಾಡಿ. ಬೇರೆ ಕ್ವೆಶನ್ಸನ್ನು ಯಾವುದಾದ್ರೂ ಒಂದು ಪುಸ್ತಕ ತಗೊಳ್ಳಿ. ಸೊ ಪ್ರಾಕ್ಟೀಸ್ ಮಾಡಿದಾಗ ತಮಗೆ ಕಾನ್ಫಿಡೆನ್ಸು ಪ್ಲಸ್ ಆ ಟಾಪಿಕ್ಸ್ ಮೇಲೆ ಹೆಚ್ಚಿನ ಗ್ರಿಪ್ಪನ್ನು ಬರಲು ಸಾಧ್ಯವಾಗುತ್ತದೆ ಅನ್ನುವಂಥದ್ದು. ಸೊ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ನಾವು ಟೈಮ್ ಆ್ಯಂಡ್ ವರ್ಕಿಗೆ ಸಂಬಂಧಿತವಾದಂತಹ ವಿಷಯಗಳನ್ನು ಒಂದಿಷ್ಟು ಅರ್ಥ ಮಾಡ್ಕೊಳ್ಳೋಣ. ಇದು ಸಹ ತುಂಬ ಇಂಪಾರ್ಟೆಂಟ್ ಆಗಿರುವಂತಹ ಟಾಪಿಕ್. ಬಹಳ ಸಾಧ್ಯತೆಗಳಿರ್ತವೆ, ಇದರಿಂದನೂ ಪ್ರಶ್ನೆಗಳು ನಮಗೆ ಈಸಿಯಾಗಿ ಬರುವಂಥದ್ದು. ಸೊ ವರ್ಕ್ ಆ್ಯಂಡ್ ಟೈಮಿಗೆ ಸಂಬಂಧಿತವಾಗಿ ಒಂದಿಷ್ಟು ಥಿಯರಿಯನ್ನು ಮೊದಲನೇ ಹಂತದಲ್ಲಿ ಅರ್ಥ ಮಾಡ್ಕೊಳ್ಳೋಣ. ಸೊ ಕಾನ್ಸೆಪ್ಟ್ ನಿಮಗೆ ಒಂದು ಸರಿ ಗೊತ್ತಾದ ಮೇಲೆ ಆಟೋಮೆಟಿಕಲಿ ಪ್ರಶ್ನೆಗಳು ಬಂದಂಥದ್ದನ್ನು ಅರ್ಥ ಮಾಡಿಕೊಂಡು ಅದನ್ನು ಈಕ್ವೇಷನ್ ಫಾರ್ಮಿಗೆ ಅಥವಾ ಮ್ಯಾಥಮೆಟಿಕಲ್ ಫಾರ್ಮಿಗೆ ಸಾಲ್ವ್ ಮಾಡ್ಕೊಂಡ ನಂತರ ನಮಗೆ ಆಟೋಮೆಟಿಕಲಿ ಆನ್ಸರ್ ಸಿಗುವಂಥದ್ದು ಏನು ಕಷ್ಟ ಆಗಲ್ಲ. ಸೊ ಟೈಮ್ ಆ್ಯಂಡ್ ವರ್ಕಲ್ಲಿ ಮುಖ್ಯವಾಗಿ 3 ಪಾತ್ರಗಳು ಇನ್ವಾಲ್ವ್ ಆಗಿರ್ತವೆ. ಟೈಮ್ ಅಂತಂದರೆ ಸಮಯ, ವರ್ಕ್ ಅಂದರೆ ಕೆಲಸ ಆ್ಯಂಡ್ ವ್ಯಕ್ತಿಗಳು. ಯಾಕಂದರೆ ಯಾವುದೇ ಒಂದು ಕೆಲಸ ಮಾಡಬೇಕು ಅಂತಂದರೆ ನಮಗೆ ವ್ಯಕ್ತಿಗಳು ಸಹ ಬೇಕಾಗಿರ್ತಾರೆ. ಸೊ ಮೊದಲನೇದು ವರ್ಕ್ ಮತ್ತು ಟೈಮಿಗೆ, ಕೆಲಸ ಮತ್ತು ಸಮಯಕ್ಕೆ ಏನು ಸಂಬಂಧ ಅಥವಾ ರಿಲೇಷನ್ ಇದೆ ಅಂತ ನೋಡಿದಾಗ, ಕೆಲಸ ಜಾಸ್ತಿ ಇದ್ದರೆ ಸಮಯವೂ ಸಹ ಜಾಸ್ತಿ ಬೇಕಾಗಿರುತ್ತದೆ. ವರ್ಕ್ ಆ್ಯಂಡ್ ಟೈಮಿಗೆ ಇರುವಂತಹ ಸಂಬಂಧ ಏನು? ಕೆಲಸ ಜಾಸ್ತಿ ಆದಷ್ಟು ಅದು ಮಾಡೋಕ್ಕೂ ಸಮಯ ಜಾಸ್ತಿ ಬೇಕು. ಅದೇ ರೀತಿಯಲ್ಲಿ ಸಮಯ ಜಾಸ್ತಿ ಇದ್ದಷ್ಟು ಕೆಲಸವೂ ಜಾಸ್ತಿ ಮಾಡಬಹುದು. ಸೊ ವರ್ಕ್ ಮತ್ತು ಟೈಮಿಗೆ ಡೈರೆಕ್ಟ್ ರಿಲೇಷನ್ಶಿಪ್ ಇದೆ. ಟೈಮ್ ಆ್ಯಂಡ್ ಪರ್ಸನ್ಸಿಗೆ ತಗೊಂಡಾಗ, ಈಗ ಸಪೋಸ್ ಒಂದು ಕೆಲಸ ಇದೆ, ಅದು ಕೊಟ್ಟಿರುವಂತಹ ಒಂದಿಷ್ಟು ಸಮಯವೂ ಇದೆ. ಸೊ ಅದನ್ನು ನೋಡಿದಾಗ ಟೈಮ್ ಕಡಿಮೆ ಇದ್ದಾಗ ಯಾವುದೇ ಒಂದು ಕೆಲಸ ಮಾಡೋದಕ್ಕೆ ನಮಗೆ ಪರ್ಸನ್ಸ್ ಜಾಸ್ತಿ ಬೇಕಾಗಿರ್ತಾರೆ. ಸೊ ಇದು ನಮಗೆ ಟೈಮ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ತೋರಿಸುತ್ತೆ. ಸೊ ಟೈಮ್ ಜಾಸ್ತಿ ಇದ್ದಾಗ ನಮಗೆ ಪರ್ಸನ್ಸ್ ಕಡಿಮೆ ಬೇಕಾಗ್ತಾರೆ, ವ್ಯಕ್ತಿಗಳು ಒಂದು ಕೆಲಸ ಮಾಡೋದಕ್ಕೆ ಕಮ್ಮಿ ಬೇಕಾಗ್ತಾರೆ. ಅದೇ ಟೈಮ್ ಕಡಿಮೆ ಇದೆ, ಕೆಲಸ ಎಷ್ಟಿದೆ ಅದನ್ನು ಪೂರ್ಣವಾಗಿಸಬೇಕು ಅಂತಂದರೆ ಜನ ಜಾಸ್ತಿ ಬೇಕಾಗ್ತಾರೆ. ಗೊತ್ತಾಯ್ತಲ್ಲ? ಇದು 2ನೇ ರಿಲೇಷನ್. ಸೊ 1ನೇ ರಿಲೇಷನ್ ಇದು ಟೈಮ್ ಆ್ಯಂಡ್ ವರ್ಕಿಗೆ, 2ನೇದು ಟೈಮ್ ಆ್ಯಂಡ್ ಪರ್ಸನಿಗೆ, 3ನೇದು ಪರ್ಸನ್ ಆ್ಯಂಡ್ ವರ್ಕ್. ಇದು ಸಹ ನಾನು ಹೇಳಿದೆ, ಇದು ಡೈರೆಕ್ಟ್ಲಿ ರಿಲೇಷನ್. ಸೊ ಪರ್ಸನ್ ಆ್ಯಂಡ್ ವರ್ಕ್, ಕೆಲಸ ಎಷ್ಟಿರುತ್ತೋ ವ್ಯಕ್ತಿಗಳು ಅಷ್ಟು ಬೇಕು. ಕೆಲಸ ಜಾಸ್ತಿ ಆದರೆ ವ್ಯಕ್ತಿಗಳು ಜಾಸ್ತಿ ಬೇಕು, ಕೆಲಸ ಕಡಿಮೆ ಆದರೆ ವ್ಯಕ್ತಿಗಳು ಕಡಿಮೆ ಬೇಕು. ಹೌದಾ? ಸೊ ಈ 3 ರಿಲೇಷನ್ಶಿಪ್ಗಳು ಮುಖ್ಯವಾಗಿರುವಂಥದ್ದು. ಯಾಕಂದರೆ ಕ್ವೆಶನ್ಸಲ್ಲಿ ತಾವು ಕೇಳ್ತಾ ಇರುವಂತಹ ಪ್ರಶ್ನೆಗಳನ್ನು ಅರ್ಥೈಸ್ಕೊಳ್ಳಲು ಇದು ಬಹಳ ಇಂಪಾರ್ಟೆಂಟ್. ಟೈಮ್ ಆ್ಯಂಡ್ ವರ್ಕ್ ಮತ್ತು ಪರ್ಸನಿಗೆ ಮೂವರಿಗೂ ಏನು ರಿಲೇಷನ್ಶಿಪ್ ಇದೆ, ಈ 3 ರಿಲೇಷನ್ಶಿಪ್ಗಳು ಬಹಳ ಮುಖ್ಯವಾಗಿರುವಂಥದ್ದು. ಇದರ ಆಧಾರದ ಮೇಲೆ ನಾವು ಮುಂದೆ ಪ್ರಶ್ನೆಗಳನ್ನು ಡೆಡ್ಯೂಸ್ ಮಾಡ್ಕೊತ ಹೋಗೋಣ ಹಂತವಾಗಿ. ಸೊ ನೆಕ್ಸ್ಟ್ ಮೊದಲನೇ ಹಂತದಲ್ಲಿ ರೂಲ್ ನಂಬರ್ 1 ಬರ್ಕೊಳ್ಳಿ. ಟೈಮ್ ಆ್ಯಂಡ್ ವರ್ಕ್ ಬಹಳ ಸಿಂಪಲ್ಲಾಗಿ ಡೆಡ್ಯೂಸ್ ಮಾಡಿಬಿಡೋಣ. ಸೊ ದಟ್ ಮುಂದೆ ಬರುವಂತಹ ಪ್ರಶ್ನೆಗಳು ತಾವು ಕಣ್ಣು ಮುಚ್ಕೊಂಡು ಸಾಲ್ವ್ ಮಾಡೋಷ್ಟು ಈಸಿ ಆಗುತ್ತೆ. ಸೊ ರೂಲ್ ನಂಬರ್ 1ನ ಬರ್ಕೊಳ್ಳಿ ದಯವಿಟ್ಟು, ನಾನು ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಇಫ್ ಎ ಪರ್ಸನ್ ಕ್ಯಾನ್ ಡೂ ಎ ಪೀಸ್ ಆಫ್ ವರ್ಕ್ ಇನ್ n days, then person's 1 day work is 1/n. ಸೊ ಇಲ್ಲಿ ಹೇಳ್ತಾ ಇರುವಂಥದ್ದು ಏನಂತಂದರೆ, ಒಬ್ಬ ವ್ಯಕ್ತಿ ಒಂದು ಕೆಲಸವನ್ನು ಸಪೋಸ್ n ಡೇಸಲ್ಲಿ ಮಾಡ್ತಾರೆ. ಉದಾಹರಣೆಗೆ 10 ದಿನದಲ್ಲಿ ಒಂದು ಕೆಲಸವನ್ನು ಒಬ್ಬ ವ್ಯಕ್ತಿ ಮುಗಿಸ್ತಾನೆ ಅಂತ ಇಟ್ಕೊಳ್ಳೋಣ, P1 ಅಂತವನು. ಆವಾಗ ಆ ವ್ಯಕ್ತಿಯ ಒಂದು ದಿನದ ಕೆಲಸ ಎಷ್ಟು ಅಂತಂದರೆ 1/10. ಅದನ್ನೇ ಇಲ್ಲಿ ಹೇಳೋಕ್ಕೆ ಪ್ರಯತ್ನ ಪಡ್ತಿರೋದು. ಸೊ ಇಫ್ ಎ ಪರ್ಸನ್ ಕ್ಯಾನ್ ಡೂ ಎ ಪೀಸ್ ಆಫ್ ವರ್ಕ್ ಇನ್ n days, ದೆನ್ ದಟ್ ಪರ್ಸನ್ಸ್ 1 day ವರ್ಕ್ ಈಸ್ 1/n. ಇಲ್ಲಿ ಡೇಸ್ ಅನ್ನೋದನ್ನು ಅವರ್ಸಿಗೂ ಬದಲಿ ಮಾಡ್ಬೋದು. ಸಪೋಸ್ ಒಬ್ಬ ವ್ಯಕ್ತಿ 15 ತಾಸಲ್ಲಿ ಕೆಲಸವನ್ನು ಮುಗಿಸ್ತಾನೆ,
ಹಾಗಾದರೆ 1 ಗಂಟೆಯಲ್ಲಿ ಎಷ್ಟು ಕೆಲಸವನ್ನು ಮುಗಿಸ್ತಾನೆ ಅಂತಂದರೆ 1/15 ಅಂತ ಹಾಕೋತೀವಿ. ಕ್ಲಿಯರ್? ಅರ್ಥ ಆಯ್ತಾ? ನೆಕ್ಸ್ಟ್, ಈಗ ಅದಕ್ಕೆ ಸಂಬಂಧಿತವಾಗಿ ಪ್ರಶ್ನೆ ಅವಶ್ಯಕತೆ ಇಲ್ಲ ಅನ್ಕೋತೀನಿ. ಇದು ಹೇಗಿದ್ರು ನಾನಿಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದೀನಲ್ಲ, ಈ 2 ಎಕ್ಸಾಂಪಲ್ಗಳು ತಮಗೆ ನೆನಪಿರ್ತವೆ. ಸೊ ನೆಕ್ಸ್ಟ್, ರೂಲ್ ನಂಬರ್ 2. ಇಫ್ ಎ ಪರ್ಸನ್ಸ್ ಒನ್ ಡೇ ವರ್ಕ್ ಈಸ್ 1/n, then person will complete the work in n days. ಇದರದೇ ಉಲ್ಟಾ ಇಲ್ಲಿ ಕಾಣಿಸ್ತೈತಲ್ಲ. ಒಬ್ಬ ವ್ಯಕ್ತಿ ಒಂದು ದಿನದಲ್ಲಿ ಎಷ್ಟು ಕೆಲಸ ಮಾಡ್ತಾನೆ ಅಂತಂದರೆ 1/n ಅಂತ ಹೇಳಿದೆ ನಾನು. ಸೊ ಆ 1/nನಲ್ಲಿ n ಡೇಸಲ್ಲಿ ಆ ವ್ಯಕ್ತಿ ಅಪೂರ್ಣ ಕೆಲಸವನ್ನು ಮುಗಿಸ್ತಾನೆ ಅನ್ನುವಂಥದ್ದು 2ನೇ ರೂಲ್. ಇದನ್ನೇ ಉಲ್ಟಾ ಮಾಡಿದ್ದೀವಿ. ಓಕೆ, ನೆಕ್ಸ್ಟ್ ರೂಲ್ 3 ಬಹಳ ಇಂಪಾರ್ಟೆಂಟ್. ಇಫ್ ಎ ಪರ್ಸನ್ ಈಸ್ n ಟೈಮ್ಸ್ efficient than second person, if a person is n times efficient than second person, then work done by first person is to second person, then work done by first is to second ಅಂತ ಹಾಕಂದ್ರೆ ದಿಸ್ ಈಸ್ ಈಕ್ವಲ್ ಟು n:1. ಹೌದಾ? ಯಾಕೆ ಹೇಳಿ? ಒಬ್ಬ ವ್ಯಕ್ತಿ 2ನೇ ವ್ಯಕ್ತಿಗಿಂತಲೂ n ಟೈಮ್ಸ್ ಎಫಿಷಿಯೆಂಟ್ ಇದ್ದಾನೆ. ಸೊ ಫಸ್ಟ್ ಅವನು n, ಸೆಕೆಂಡ್ ಅವನು 1 ಅಂತ ಹೇಳಿ. ಇದನ್ನು ಆ್ಯಕ್ಚುಲಿ ಹಿಂಗೂ ಬರ್ಕೋಬಹುದು ನೀವು. n ಫಸ್ಟ್ ಇರೋನು ಈಸ್ ಈಕ್ವಲ್ ಟು ಸೆಕೆಂಡ್. ಸೊ ಸಪೋಸ್ ಫಸ್ಟ್ ವ್ಯಕ್ತಿ ವಿಜಯ್ ಅಂತ ಅಂದ್ಕೊಳ್ಳೋಣ, ಸೆಕೆಂಡ್ ವ್ಯಕ್ತಿ ಅರುಣ್ ಅಂತ ಅಂದ್ಕೊಳ್ಳೋಣ. ಸೊ ವಿಜಯ್ ಅರುಣ್ಗಿಂತಲೂ 2 ಪಟ್ಟು ಹೆಚ್ಚು ಎಫಿಷಿಯೆಂಟ್ ಇದ್ದಾನೆ ಅಂತಂದರೆ 2 ಟೈಮ್ಸ್ ವಿಜಯ್ ಈಸ್ ಈಕ್ವಲ್ ಟು ಅರುಣ್ ಅಂತ ಬರ್ಕೋತೀವಿ. ಅದೇ ರೀತಿಯಲ್ಲಿ ಇಲ್ಲಿ ಬರಿತಾ ಇರುವಂಥದ್ದು, ಒಬ್ಬ ವ್ಯಕ್ತಿ n ಟೈಮ್ಸ್ ಎಫಿಷಿಯೆಂಟ್ ದ್ಯಾನ್ ಸೆಕೆಂಡ್ ಪರ್ಸನ್ ಇದ್ದಾನೆ. ಆ್ಯಂಡ್ ಟೈಮ್ ಟೇಕನ್ ಟು ಕಂಪ್ಲೀಟ್ ಎ ವರ್ಕ್ ಬೈ first person come second person is equal to 1:n. ಸಿ, ಇದು ಎಫಿಷಿಯನ್ಸಿ ತೋರಿಸ್ತಾ ಇದೆ. n:1 ಇರೋಂಥದ್ದು ಎಫಿಷಿಯನ್ಸಿ ಆದರೆ ಟೈಮ್ ಟೇಕನ್ ಟು ಕಂಪ್ಲೀಟ್ ದ ವರ್ಕ್ 1:n ಆಗುತ್ತೆ. ಈಗ ಸಪೋಸ್ ನಾನು ಹೇಳಿದೆ ವಿಜಯ್ ಅರುಣ್ಗಿಂತಲೂ 2 ಪಟ್ಟು ಎಫಿಷಿಯೆಂಟ್ ಇದ್ದಾನೆ ಅಂತ. ಆವಾಗ ವರ್ಕ್ ಡನ್ ಎಷ್ಟು? ವರ್ಕ್ ಡನ್ ಈಸ್ ಈಕ್ವಲ್ ಟು 2:1 ಇರುತ್ತೆ. ಅದೇ ಸಮಯ ಆ ಕೆಲಸವನ್ನು ಮುಗಿಸೋಕ್ಕೆ ಎಷ್ಟು ಬೇಕಾಯಿತು? ಅದು 1:n ಇರುತ್ತೆ. 1:2 ಇರುತ್ತೆ. n ಅಲ್ಲ, ಯಾಕಂದರೆ ವಿಜಯ್ 2 ಟೈಮ್ಸ್ ಎಫಿಷಿಯೆಂಟ್. ಸೊ 1:2 ಇರುತ್ತೆ. ಈ ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಒಂದು ಪ್ರಶ್ನೆಯನ್ನು ಸಾಲ್ವ್ ಮಾಡೋಣ. ಆವಾಗ ನಿಮಗಿದು ಕಾನ್ಸೆಪ್ಟ್ ಕ್ಲಾರಿಟಿ ಆಗುತ್ತೆ. ಅದ್ರ ಬೇಸಿಸ್ ಮೇಲೆ ಮುಂಸಾಗೋಣ. ಸೊ ಮೊದಲನೇ ಪ್ರಶ್ನೆ ಬರ್ಕೊಳ್ಳಿ. ಪಿ ಕ್ಯಾನ್ ಡೂ ಎ ವರ್ಕ್ 3 ಟೈಮ್ಸ್ faster than Q. P can do a work 3 times faster than Q, and therefore takes 40 days less than Q. Find the time in which P and Q can complete work individually. ಸೊ ಪ್ರಶ್ನೆಯನ್ನು ಇನ್ನೊಂದು ಸರಿ ಓದಿ ಕರೆಕ್ಟಾಗಿ. P can do a work 3 times faster than Q. ಸೊ ಪಿದು ಎಫಿಷಿಯನ್ಸಿ 3 ಪಟ್ಟು ಕ್ಯೂಗಿಂತಲೂ ಜಾಸ್ತಿ ಇದೆ. ಸೊ P is equal to 3Q ಅಂತಲೇ ಬರ್ಕೋಬಹುದು. ಹೌದಾ? ಆ್ಯಂಡ್
therefore takes 40 days less than Q. So therefore takes 40 days less than Q. Find the time in which P and Q can complete work individually. ಸೊ ಅವನು 3 ಪಟ್ಟು ಜಾಸ್ತಿ ಕೆಲಸ ಮಾಡೋದ್ರಿಂದ ಪಿ ಅವನು ಕ್ಯೂಕ್ಕಿಂತಲೂ 40 ದಿವಸ ಕಡಿಮೆ ತಗೊತಾನೆ ಅಂತ ಹೇಳಲಾಗ್ತಿದೆ. ಸೊ ಹಿಂದೆ ಫಾರ್ಮುಲಾದಲ್ಲಿ ನಾವು ನೋಡಿದ ಹಾಗೆ ಟೈಮ್ ವರ್ಕ್ ಡನ್ನಿಗೆ n:1 ಇತ್ತು, ಟೈಮ್ ಟೇಕನಿಗೆ 1:n ಇತ್ತು. ಸೊ ಇದನ್ನು ನಾವು 1/n ಅಂತ ಬರ್ಕೋಬಹುದು ಟೈಮನ್ನು. ಸೊ ನಿಮಗೆ ರೇಷಿಯೋ ಆ್ಯಂಡ್ ಪ್ರಪೋರ್ಷನಲ್ಲಿ ಹೇಳಿದ್ದೆ, ಇದು ರಿಡ್ಯೂಸ್ ಆಗಿದೆ ಅಂತಂದರೆ ಇದಕ್ಕೆ ಒಂದು ಟರ್ಮಿಂದ ನಾವು ಮಲ್ಟಿಪ್ಲೈ ಮಾಡಬೇಕು ಅಂತ ಹೇಳಿ. ಸೊ ಅದನ್ನು ಕೆ ಅಂತ ಇಟ್ಕೊಂಡಿದ್ದೀನಿ. ಈಗ ಇಲ್ಲಿ ನಮಗೆ ಪ್ರಶ್ನೆಯಲ್ಲಿರುವಂಥದ್ದು 1/3 ಐತಿ. ಸೊ k/3k. ಹೌದಾ? ಇದು ಪಿ ಇದು ಕ್ಯೂ ಆಗುತ್ತೆ. ಕರೆಕ್ಟಾ? ದೆನ್ ಈಗ ನಾವು ಹೇಳ್ತಿರೋಂಥದ್ದು ಟೈಮ್ ಟೇಕನ್ ಬೈ ಕ್ಯೂ ಮೈನಸ್ ಟೈಮ್ ಟೇಕನ್ ಬೈ ಪಿ 40 ದಿವಸ. ಯಾಕಂದರೆ ನೋಡಿ, ಪಿ ಕ್ಯೂಕ್ಕಿಂತಲೂ 3 ಪಟ್ಟು ಹೆಚ್ಚು ಎಫಿಷಿಯೆಂಟ್ ಇದ್ದಾನೆ, ಅಂದರೆ ಅವನು ಕಡಿಮೆ ಸಮಯ ತಗೊಂತಾನೆ. ಬಟ್ ಕ್ಯೂ ತಗೊಳ್ತಾ ಇರುವಂತಹ ಸಮಯ ಜಾಸ್ತಿ ಇರೋದ್ರಿಂದ ಅವೆರಡನ್ನ ಮೈನಸ್ ಮಾಡಿದಾಗ 40 ದಿನಗಳು ಕಡಿಮೆ ತಗೊಂತಾನೆ ಪಿ ಅಂತ ಗೊತ್ತಾಗ್ತಾ ಇದೆ. ಸೊ ಆ ಹಂತದಲ್ಲಿ ಟೈಮ್ ಟೇಕನ್ ಬೈ ಕ್ಯೂ ಎಷ್ಟು? 3k. ಟೈಮ್ ಟೇಕನ್ ಬೈ ಪಿ ಎಷ್ಟು? k. ಅದನ್ನು ಮೈನಸ್ ಮಾಡಿದರೆ ನಮಗೆ 40 ದಿವಸ ಉಳಿಯುತ್ತೆ. ಆಸ್ ಪರ್ ಕ್ವಶನ್, ಪಿ ಕ್ಯಾನ್ ಡೂ ಎ ಪೀಸ್ ಆಫ್ ವರ್ಕ್ ಇನ್ 3 times ಫಾಸ್ಟರ್ ದೆನ್ ಕ್ಯೂ ಆ್ಯಂಡ್ ದೇರ್ ಫೋರ್ ಟೇಕ್ಸ್ 40 days ಲೆಸ್ ದ್ಯಾನ್ ಕ್ಯೂ ಅಂತ ಹೇಳಿ. ಸೊ ಒಂದು ಕೆಲಸವನ್ನು ಇಬ್ಬರು ಮಾಡಿದ್ದಲ್ಲಿ ಪಿ ತಗೊಳ್ತಾ ಇರುವಂತಹ ಸಮಯ ಕ್ಯೂ ತಗೊಳ್ತಿರುವಂತಹ ಸಮಯಕ್ಕಿಂತಲೂ 40 ದಿವಸ ಕಡಿಮೆ ಇರುತ್ತೆ ಅನ್ನುವಂಥದ್ದು ಇಲ್ಲಿ ಹೇಳ್ತಾ ಇರುವಂಥದ್ದು. ಆ ಹಂತದಲ್ಲಿ ನಮಗೆ ಟೈಮ್, ಯಾಕಂದರೆ ಡೇಸ್ ಇಲ್ಲಿ ಕಂಡುಹಿಡಿಯಬೇಕಾಗಿರೋದು ಇಂಡಿವಿಜುವಲಿ ವರ್ಕ್ ಡೇಸ್ ಅಂತ ಕರೆಕ್ಟ್. ಟೈಮ್ ಇನ್ ವಿಚ್ ಪಿ ಆ್ಯಂಡ್ ಕ್ಯೂ ಕ್ಯಾನ್ ಕಂಪ್ಲೀಟ್ ವರ್ಕ್ ಇಂಡಿವಿಜುವಲಿ ಟೈಮ್. ಸೊ ಟೈಮ್ ಅಂತಂದರೆ 1:n ಅಂತ ನಾನು ಹೇಳಿದೆ. ಇಲ್ಲ ಅಂತಂದರೆ ನಾವು ವರ್ಕ್ ಡನ್ ಬರ್ಕೊಂತಿದ್ವಿ. ವರ್ಕ್ ಡನ್ ಸಮಯದಲ್ಲಿ n:1, ಇಲ್ಲಿ ಟೈಮ್ ಇರೋದ್ರಿಂದ 1:n. ಸೊ ಕೆ ಮತ್ತು ಕ್ಯೂ ನಮಗೆ 3k ಮತ್ತು ಕೆ ಅಂತ ಸಿಕ್ತು. ಸೊ 3k - k = 40, 2k = 40, ಅದಕ್ಕೆ k = 20 ಸಿಕ್ತು. ಸೊ k 20 ಆದರೆ ಪಿ ತಗೊಳ್ಳೋದು 20 ದಿವಸ, ಕ್ಯೂ ತಗೊಳ್ಳೋದು 60 ದಿವಸ. ಹಾಗಾದರೆ ಒಂದು ಕೆಲಸವನ್ನು ಪಿ ಮಾಡೋದು 20 ದಿವಸ ಮಾಡ್ತಾನೆ, ಕ್ಯೂ ಮಾಡೋದು 60 ದಿವಸ ಮಾಡ್ತಾನೆ. ಅರ್ಥ ಆಯ್ತಲ್ಲ? ಕ್ಲಿಯರ್? ಐ ಹೋಪ್ ಎಲ್ಲ ನಿಮಗೆ ಇಲ್ಲಿ ಕ್ಲಿಯರ್ ಆಗಿದೆ ಅಂದ್ಕೊಳ್ತೀನಿ ಈ ಟಾಪಿಕಲ್ಲಿ. ಮುಂದಿನ ಇನ್ನೊಂದು ಕೊನೆಯ ರೂಲ್ ನೋಡೋಣ, ತದನಂತರ ಒಂದಿಷ್ಟು ಪ್ರಶ್ನೆಗಳನ್ನು ಸಾಲ್ವ್ ಮಾಡೋಣ. ಸೊ ನೆಕ್ಸ್ಟ್ ಕೊನೆಯ ರೂಲ್ ನಂಬರ್ 4 ಬರ್ಕೊಳ್ಳಿ ದಯವಿಟ್ಟು. ಇಫ್ ರೇಷಿಯೋ ಆಫ್ ಮೆನ್ ರಿಕ್ವೈರ್ಡ್ ಟು ಕಂಪ್ಲೀಟ್ ಎ ವರ್ಕ್, ಇಫ್ ರೇಷಿಯೋ ಆಫ್ ಮೆನ್ ರಿಕ್ವೈರ್ಡ್ ಟು ಕಂಪ್ಲೀಟ್ ಎ ವರ್ಕ್ ಈಸ್ m:n, if ratio of men required to complete a work is m:n, then ratio of time taken by them, then ratio of time taken by them will be n:m. See, if ratio of men required to complete a work is m:n, then ratio of time taken by them will be n:m. ಇದು ಜನರಲ್ ಫಾರ್ಮುಲಾ. ಒಂದು ಪ್ರಶ್ನೆ ಮಾಡೋಣ, ಅವಾಗ ನಿಮಗೆ ಇದು ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಇಫ್ 12 men can finish a piece of work in 20 days, then find the number of days required to complete the same work, required to complete the same work by 15 men. Then find the number of days required to complete the same work by 15 men. ಈಗ ಮೇಲ್ಗಡೆ ರೂಲಲ್ಲಿ ಏನು ಹೇಳಿದ್ದು ಅಂತಂದರೆ, ಒಂದು ಕೆಲಸವನ್ನು ಮಾಡೋದಕ್ಕೋಸ್ಕರ ಇಬ್ಬರು ವ್ಯಕ್ತಿ ಗುಂಪುಗಳ ನಡುವೆ ಇರುವಂತಹ ರೇಷಿಯೋ m:n ಆಗಿದ್ದರೆ ಅವರು ಆ ಕೆಲಸವನ್ನು ಪೂರ್ಣ ಮಾಡೋದಕ್ಕೋಸ್ಕರ ಬೇಕಾಗೋದು n:m ಅಂತ ಹೇಳಿ. ಕ್ಲಿಯರ್? ಸೊ ಇಲ್ಲಿ ನಮಗೆ ಹೇಳ್ತಾ ಇರೋಂಥದ್ದು 12 ವ್ಯಕ್ತಿಗಳು 20 ದಿವಸ ತಗೋತಾರೆ, 15 ವ್ಯಕ್ತಿಗಳು ಎಷ್ಟು ದಿನ ತಗೋತಾರೆ ಅನ್ನುವಂಥದ್ದನ್ನು ಕೇಳ್ತಾ ಇರುವಂಥದ್ದು. ಸೊ ನಮಗೆ ರೇಷಿಯೋ ಸಪೋಸ್ 12:15 ಅಂದರೆ ಇದು m ಅನ್ಕೊಳ್ಳೋಣ, ಇದು n ಅನ್ಕೊಳ್ಳೋಣ. ಸೊ ನಮ್ಮದು m:n ಎಷ್ಟಾಗುತ್ತೆ? 3 4 12, 3 5 15. ಸೊ 4:5 ಆಗುತ್ತೆ.
ಇದು ನಮಗೆ ಸಿಕ್ಕಿರುವಂಥದ್ದು ವ್ಯಕ್ತಿಗಳ ಗುಂಪಿನ ರೇಷಿಯೋ. ಹಾಗಾದರೆ ಟೈಮ್ ಏನು ಸಿಗುತ್ತೆ? n/m ಇದನ್ನೇ ಉಲ್ಟಾ ಮಾಡಬೇಕು ಟೈಮಿಗೆ. ಸೊ ಟೈಮ್ ಏನಾಗುತ್ತೆ? 5:4 ಆಗುತ್ತೆ. ಇದು ವ್ಯಕ್ತಿಗಳದು, ಇದು ಟೈಮ್ದು, ಕರೆಕ್ಟ್. ಈಗ 12 ವ್ಯಕ್ತಿಗಳಿದ್ದಾಗ 20 ದಿವಸದಲ್ಲಿ ಕೆಲಸ ಆಗುತ್ತೆ ಅಂತ ನಮಗೆ ಗೊತ್ತಾಗಿದೆ. ಆದರೆ 15 ವ್ಯಕ್ತಿಗಳಿದ್ದಾಗ ನಮಗೆ ಗೊತ್ತಿಲ್ಲ. ಸೊ ಈ 20/x = 5/4 ಅಂತ ಹೇಳಿ ನಾವು ಬರ್ಕೋಬಹುದು. ಟೈಮ್ದು ರೇಷಿಯೋ ನಮಗೆ ಸಿಕ್ಕಿದೆ ಆಗಲೇ, ಬಟ್ ದಿನ ಎಷ್ಟು ಅನ್ನೋದು ಅಷ್ಟೇ ನಮಗೆ ಗೊತ್ತಿಲ್ಲ. ಇವೆರಡು ಸಮ ಆಗ್ತವೆ. ಇದನ್ನು ನೀವು ಕ್ರಾಸ್ ಮಲ್ಟಿಪ್ಲೈ ಮಾಡಿ. 80 = 5x. ಸೊ x = 5 1 5 5 6 30. ಸೊ x = 16. ಸೊ 15 ವ್ಯಕ್ತಿಗಳು 16 ದಿವಸದಲ್ಲಿ ಈ ಕೆಲಸವನ್ನು ಮುಗಿಸ್ತಾರೆ ಅನ್ನುವಂಥದ್ದು ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿರುವಂಥದ್ದು. ಸೊ ಒಂದಿಷ್ಟು ಜನರಲ್ ಕ್ವೆಶನ್ಸನ್ನು ನೋಡೋಣ, ಯಾವ್ಯಾವ ರೀತಿಯಲ್ಲಿ ಬರಲು ಸಾಧ್ಯತೆ ಇದೆ ಅನ್ನುವಂಥದ್ದು. ಅದರ ಆಧಾರದ ಮೇಲೆ ಒಂದೆರಡು ಪ್ರೀವಿಯಸ್ ಕ್ವೆಶನ್ಸನ್ನು ಮಾಡಿ ಈ ಒಂದು ಟಾಪಿಕನ್ನು ಕಂಪ್ಲೀಟ್ ಮಾಡೋಣ. ಸೊ ಹೋಪ್ಫುಲಿ ಈ ಟಾಪಿಕ್ ನಿಮಗೆ ಅರ್ಥ ಆಗಿದೆ. ಇದು ಆ್ಯಕ್ಚುಲಿ ಸಿಂಪ್ಲೆಸ್ಟ್ ಫಾರ್ಮಲ್ಲಿ ಮಾಡುವಂತಹ ಸಾಧ್ಯತೆಗಳು ಇರುವಂಥದ್ದು. 4 ಪ್ರಶ್ನೆಗಳು ನಾವು ನೋಡಿದಾಗ ಆ್ಯಂಡ್ ಈ ಟಾಪಿಕ್ಸ್ಗಳನ್ನು ನೀವು ಬೇರೆ ಪ್ರಾಕ್ಟೀಸ್ ಕ್ವೆಶನ್ಸಲ್ಲೂ ಅಪ್ಲೈ ಮಾಡಿ ಪ್ರಾಕ್ಟೀಸ್ ಮಾಡಿದಾಗ, ಯಾಕಂದರೆ ಮ್ಯಾಕ್ಸಿಮಮ್ ಈ ಒಂದು 4 ರೂಲ್ಗಳಿಂದನೇ ಮ್ಯಾಕ್ಸಿಮಮ್ ಕ್ವೆಶನ್ಸ್ಗಳನ್ನು ನಾವು ಡೆಡ್ಯೂಸ್ ಮಾಡಲು ಸಾಧ್ಯವಾಗುತ್ತದೆ ಅನ್ನುವಂಥದ್ದು. ಆ್ಯಂಡ್ ಇದ್ರ ಜೊತೆಯಲ್ಲಿ ನಾನು ಈಗ ಆ್ಯಕ್ಚುಲಿ ಇನ್ನೊಂದು 2-3 ಫಾರ್ಮುಲಾಸ್ ಕೊಡ್ತೀನಿ. ಯಾವುದಾದ್ರೂ ಪ್ರಶ್ನೆಗಳು ಬಂದಾಗ ಅದನ್ನು ಡೈರೆಕ್ಟಾಗಿ ಹಾಕಿ ಹೇಗೆ ಸಾಲ್ವ್ ಮಾಡೋದು ಅನ್ನುವಂಥದ್ದು ಸಹ. ಸೊ ಮೊದಲನೇ ಪ್ರಶ್ನೆ, A can do a piece of work in 10 days. A can do a piece of work in 10 days. B can do the same work in 12 days. B can do the same work in 12 days. How long will they take to finish the work if both work together? So A can do a piece of work in 10 days. B can do piece of work in 12 days. And same work ಅಂತಲೂ ಹೇಳ್ತಿದ್ದಾನೆ. How long will they take if they work together ಅಂತ ಕೇಳ್ತಿರೋದು. ಸೊ ಈಗ ನೋಡಿ, ಏದು ಕೆಲಸ ಮುಗಿಸಲು ಬೇಕಾಗಿರುವಂಥದ್ದು 10 ದಿವಸ. ಹಾಗಾದರೆ ಒನ್ ಡೇ ವರ್ಕ್ ಏನು? ನಾನು ಹೇಳಿದ್ದೆ 1/n 1/10. ಬಿದು 12 ಡೇಸ್ ಆಗುತ್ತೆ. ಸೊ ಅದು 1/12. ಈಗ ಇವರಿಬ್ಬರು ಸೇರಿ ಕೆಲಸ ಮಾಡಬೇಕು ಅಂದರೆ 1/10 + 1/12, ಕರೆಕ್ಟ್. ಈಗ ಇದನ್ನು LCM ತೆಕ್ಕೊಳ್ಳಿ. LCM ತೆಕ್ಕಂದರೆ 60. ನೆಕ್ಸ್ಟ್ 10 6 60 + 12 5 60. ಸೊ 6 + 5 11/60. ಸೊ LCM ಕಂಡಿಡ ತಮಗೆ ಗೊತ್ತಿದೆ ಅಂತ ಅನ್ಕೋತೀನಿ, ಅದಕ್ಕೋಸ್ಕರ ನಾನು ಡೈರೆಕ್ಟಾಗಿ ಬರೆದಿದ್ದು. ಸೊ ಇದನ್ನು ನೀವು LCM ಮಾಡ್ಕೋಬೇಕು ಅಂತಂದರೆ 2 5 10 2 6. ಸೊ ಇದನ್ನು ನೀವು ಮಲ್ಟಿಪ್ಲೈ ಮಾಡ್ಕೊತಾ ಹೋದರೆ 6 5 30 × 2 60. ಸೊ ಅದನ್ನು ನಾನು ಇಲ್ಲಿ ಬರ್ಕೊಂಡಿದ್ದು. ಸೊ ಇಲ್ಲಿ ನಮಗೆ ಬಂದಿರುವಂಥದ್ದು ಒನ್ ಡೇ ವರ್ಕ್ ಇದು, ಯಾಕಂದರೆ ಇಲ್ಲಿ 1/n ಅಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡ್ಕೊಂಡಿರೋದು ಎಲ್ಲವೂ. ಸೊ 1/n ಫಾರ್ಮಲ್ಲಿ 11/60 ಇದೆ ಅಂತಂದರೆ ಇದನ್ನು ರಿವರ್ಸ್ ಮಾಡಬೇಕು ಮತ್ತೆ, ಆವಾಗ 60/11 ಸರಿಯಾದ ಉತ್ತರ ಆಗುತ್ತೆ. ಸೊ ಇದು ನಮಗಿರುವಂಥದ್ದು ಡೈರೆಕ್ಟ್ ಟ್ರೆಡಿಷ್ನಲ್ ಮೆಥಡ್. ಯಾಕಂದರೆ ನಾವು ಇದು 1 ಡೇಸಿಗೆ ಕಂಡು ಹಿಡಿದಿದ್ದು ತಾನೇ ಎಲ್ಲವೂ. ಸೊ ಎಷ್ಟು ದಿನ ಇಬ್ಬರು ಸೇರಿ ಮಾಡಿದರೆ ಆಗುತ್ತೆ ಅನ್ನುವಂಥದ್ದನ್ನು ಇದನ್ನು n ಅಂತ ಇಟ್ಕೊಂಡ್ರೆ, ಈಗ ಇದು 1/n ಫಾರ್ಮಲ್ಲಿದೆ, ಅದನ್ನು n ಮಾಡಬೇಕು ಅಂತಂದರೆ ಇದನ್ನು ಮತ್ತೆ ಉಲ್ಟಾ ಮಾಡಬೇಕಲ್ಲ. ಸೊ ಅದಕ್ಕೋಸ್ಕರ 60/11 ಸರಿಯಾದ ಉತ್ತರ. ಸೊ ಇದಕ್ಕೊಂದು ಶಾರ್ಟ್ಕಟ್ ಮೆಥಡು ಇದೆ. ಆ ಶಾರ್ಟ್ಕಟ್ ಮೆಥಡ್ ಏನಪ್ಪ ಅಂದರೆ, ಸೊ A and B ಟುಗೆದರ್ ಕ್ಯಾನ್ ಕಂಪ್ಲೀಟ್ ಎ ಪೀಸ್ ಆಫ್ ವರ್ಕ್ ಇನ್ XY / X + Y. ಈಗ ಸಪೋಸ್ ಅಲ್ಲಿ A ಅಂತ ಏನು ಕೊಟ್ಟಿದ್ವಲ್ಲ, Aಗೆ ಎಷ್ಟು 10 ದಿವಸ ಅಂತಿದ್ದೀವಿ, Bಗೆ ಎಷ್ಟು 12 ದಿವಸ ಅಂತಿದ್ದೀವಿ. 12 ದಿವಸ ಅಲ್ಲ, 12 ದಿವಸ ಅಂತಿದ್ದೀವಿ. ಸೊ ಇದನ್ನು X ಅಂತ ಇಟ್ಕೊಳ್ಳೋಣ, ಇದನ್ನು Y ಅಂತ ಇಟ್ಕೊಳ್ಳೋಣ. ಸೊ 10 × 12 / 10 + 12 120 / 22. 2 1 2 2 60. ಸೊ 60/11 ನಂಬರ್ ಆಫ್ ಡೇಸ್ ರಿಕ್ವೈರ್ಡ್ ಫಾರ್ A + B ಟುಗೆದರ್. ಆ ಮೆಥಡಲ್ಲಿ ಯಾವತ್ತೂ ನೆನ್ಪಿಟ್ಕೊಳ್ಳಿ 1/n ಫಾರ್ಮಲ್ಲಿ ಇರುತ್ತದು, ಯಾಕಂದ್ರೆ ನಾವು ಉತ್ತರ ಬರೋದು ಹಾಗೆ ಬರುತ್ತೆ. ಸೊ ಅದಕ್ಕೋಸ್ಕರ ನಾವು ಅದನ್ನು ಕ್ಲಿಯರಾಗಿ ನೋಡಿ ಆಮೇಲೆ ಆಪ್ಷನ್ಸನ್ನು ಹಾಕಬೇಕಾಗಿ ವಿನಂತಿ. ಸೊ ಇನ್ನೊಂದು ರೀತಿಯ ಪ್ರಶ್ನೆಯನ್ನು ನೋಡೋಣ, ಬೇಕಾದರೆ ಬರ್ಕೊಳ್ಳಿ. ಅದು A and B ಟುಗೆದರ್ ಕ್ಯಾನ್ ಡೂ ಎ ಪೀಸ್ ಆಫ್ ವರ್ಕ್ ಇನ್ 12 days. A and B together can do a piece of work in 12 days. A alone can do it in 18 days. A alone can do it in 18 days. In how much days? In how much days B alone can do it? In how much days B alone can do it? A and Bಗೆ
12 ದಿವಸ ಬೇಕಾಗುತ್ತೆ. ಅದರಲ್ಲಿ ಏನ ತೆಗೆದು ಹಾಕಿದರೆ ನಮಗೆ ಬಿ ಸಿಗುತ್ತೆ. ಯಾಕೆ ಎ ಕ್ಯಾನ್ಸಲ್ ಆಗುತ್ತೆ, ಬಿ ಉಳ್ಕೊಳ್ಳುತ್ತೆ. ಸೊ ಆಟೋಮೆಟಿಕಲಿ ನಮಗೆ ಬಿಗೆ ಎಷ್ಟು ಬೇಕಾಗುತ್ತೆ ಅಂತ ಗೊತ್ತಾಗುತ್ತೆ. ಇದು ಗೊತ್ತಿರಬೇಕು. ಈಗ ನಮಗೆ ಎ ಪ್ಲಸ್ ಬಿದು 1 ಡೇ ವರ್ಕ್ ಬೇಕು ಅಂದರೆ ಏನು? 1/12. ಎದು 1 ಡೇ ವರ್ಕ್ ಏನು? 1/18. ಯಾಕಂದ್ರೆ 1/n ಅಂತ ತಮಗೆ ಗೊತ್ತಿದೆ. ಸೊ 1/12 ಮೈನಸ್ 1/18 ಮಾಡ್ಕೊಂಡ್ರೆ ತಮಗೆ ಬರುವಂಥದ್ದು 1/b. ಸೊ ಇದಕ್ಕೆ ನೀವು ಎಲ್ ಸಿ ಎಮ್ ಕಂಡು ಹಿಡಿಬೇಕು ಮತ್ತೆ. ಸೊ 12 18 ಎಲ್ ಸಿ ಎಮ್ ಕಂಡು ಹಿಡಿದ್ರೆ 3 ಅನ್ಕೊಳ್ಳೋಣ. 3 4 12, 3 6 18. ಇದು ಆಗುತ್ತಾ? ಇನ್ನೂ ಆಗುತ್ತೆ. 2 2 4, 2 3 6. ಇದಾಗಲ್ಲ. ಸೊ 3 2 6, 6 2 12, 12 3 36. ಸೊ 36, 12 3 36, 18 2. ಸೊ 1/36. ಸೊ ಬಿಗೆ ಬೇಕಾಗೋದೆಷ್ಟು? 36 ದಿವಸ. ಯಾಕಂದ್ರೆ 1/n ಫಾರ್ಮಲ್ಲಿದೆ ನೋಡಿ. ಇದು ಎನ್ನು, ಅದು 1/n. ಸೊ ಬಿಗೆ 36 ದಿವಸ ಬೇಕು ಆ ಕೆಲಸವನ್ನು ಕಂಪ್ಲೀಟ್ ಮಾಡೋಕ್ಕೆ. ಕ್ಲಿಯರ್? ಇದೇ ರೀತಿಯಾಗಿ ಈಸಿ ಅಂತ ಪ್ರಶ್ನೆಗಳು ಬರ್ತವೆ ಯಾವುದೇ ಇರಲಿ. ಸೊ ಈ ಒಂದು ನಾರ್ಮಲ್ ಫಾರ್ಮುಲಾನ ನೆನ್ಪಿಟ್ಕೊಳ್ಳಿ. ಆ್ಯಕ್ಚುಲಿ ಇವತ್ತಿನ ಈ ಒಂದು ಥಿಯರಿ ಸೆಷನಲ್ಲಿ 2 ಮುಖ್ಯವಾದ ಫಾರ್ಮುಲಾಸ್ಗಳನ್ನು ತಮಗೆ ಹೇಳಲು ಬಯಸ್ತೀನಿ. ಯಾಕಂದರೆ ಆ 2 ಮುಖ್ಯವಾದ ಫಾರ್ಮುಲಾಸ್ಗಳಿಗೆ ಸಂಬಂಧಿಸಿದಂತೆ ಪ್ರಶ್ನೆಗಳು ಕೇಳುವಂಥ ಸಾಧ್ಯತೆಗಳಿರ್ತವೆ. ಅವು 2 ನೀವು ನೆನ್ಪಿಟ್ಕೊಂಡಾಗ ಒಂದಿಷ್ಟು ಈಸಿಯಾಗಿ ಪ್ರಶ್ನೆಗಳನ್ನು ಸಾಲ್ವ್ ಮಾಡಬಹುದು. ಉದಾಹರಣೆಗೆ ಸಪೋಸ್ ಒಂದು ಸ್ಟೇಟ್ಮೆಂಟ್ ಬರ್ಕೊಳ್ಳಿ. ಇಫ್ m1 can do a piece of work, if m1 can do a piece of work which is w1 in d1 days in t1 time, ಅಂದರೆ m1 ಅನ್ನುವಂತಹ ವ್ಯಕ್ತಿ w1 ಅನ್ನುವಂತಹ ಕೆಲಸವನ್ನು d1 ಅನ್ನುವಂಥ ದಿನಗಳಲ್ಲಿ t1 ಅನ್ನೋ ಸಮಯದಲ್ಲಿ ಮುಗಿಸ್ತಾನೆ ಅನ್ನುವಂಥದ್ದು. ಅದೇ ರೀತಿಯಲ್ಲಿ m2 ಅನ್ನುವಂಥ ವ್ಯಕ್ತಿ w2 ಅನ್ನುವಂತಹ ಕೆಲಸ d2 ಅನ್ನೋ ದಿನಗಳು t2 ಅನ್ನೋ ಸಮಯದಲ್ಲಿ ಮುಗಿಸ್ತಾನೆ ಅನ್ನುವಂತಹ 2 ಕೇಸಸ್ಗಳನ್ನು ಕೊಟ್ಟಿದ್ದಾರೆ. ಹಾಗಾದರೆ ಅವರಿಬ್ಬರ ನಡುವೆ ಇರುವಂತಹ ರಿಲೇಷನ್ಶಿಪ್ ಏನು ಅನ್ನುವಂಥದ್ದು ಇದು. ಸ್ಟೇಟ್ಮೆಂಟ್ ಬರ್ಕೊಳ್ಳಿ. ಇಫ್ m1 ಪರ್ಸನ್ ಅಥವಾ m1 ಪರ್ಸನ್ಸ್ ಕ್ಯಾನ್ ಡೂ w1 ವರ್ಕ್ ಇನ್ t1 ಡೇಸ್ ವರ್ಕಿಂಗ್ t1 ಅವರ್ಸ್ ಇನ್ ಎ ಡೇ ಆ್ಯಂಡ್ m2 persons can do w2 work in d2 days working t2 hour, then relationship between them is m1 d1 t1 w2 is equal to m2 d2 t2 w1. m1 d1 t1 w2 is equal to m2 d2 t2 w1. ಗೊತ್ತಾಯ್ತಲ್ಲ? ಆ್ಯಂಡ್ ಯಾವುದೇ ಪ್ರಶ್ನೆ ಬರಲಿ, ಉದಾಹರಣೆಗೆ ಒಂದು ಕ್ವಶನ್ ಬರ್ಕೊಳ್ಳೋಣ. 10 persons can make 20 toys in 12 days working 12 hours per day. Then in how many days can 24 persons make 32 toys working 16 hours? Then in how many days 24 persons can make 32 toys in 16 hours per day, working 16 hours. ಸೊ ಡೇಸ್ ಗೊತ್ತಿಲ್ಲ. ಇಲ್ಲಿ ಒಂದು ರಿಲೇಷನ್ಶಿಪ್ ಇದು ಇದೆ, ಒಂದು ಎರಡು ಇದೆ. ಇದನ್ನು ನೀವು ಜಾಸ್ತಿ ಮಾಡ್ಕೊಳಕ್ಕೆ ತಲೆ ಕೆಡಿಸ್ಕೊಳ್ಳೋಕ್ಕೆ ಹೋಗಬಾರ್ದು. ಈಗ ನಮಗಿರುವಂಥದ್ದು ಇದು m1, ಇದು w1, ಟಾಯ್ಸ್ ಎಷ್ಟು, ಇದು ಡೇಸು, ಇದು ಟೈಮ್. ಸೊ m1 d1 t1 ಇಲ್ಲಿ w2 ಬರಬೇಕು, ನೆನ್ಪಿಟ್ಕೊಳ್ಳಿ. ಈಸ್ ಈಕ್ವಲ್ ಟು m2 d2 t2 w1. ಈಗ ಇದನ್ನು ನೀವು ಸಾಲ್ವ್ ಮಾಡ್ಕೊತಾ ಹೋದಾಗ m1 ಏನು 10, d1 ಏನು 12, t1 ಏನು 12, w2 ಎಷ್ಟು 32, ಇದು ಬರಬೇಕು ಇಲ್ಲಿ. ಈಸ್ ಈಕ್ವಲ್ ಟು m2 ಏನು 24, d2 ಏನು ಡೇಸ್ 2 ಏನೂ ಇಲ್ಲ ಗೊತ್ತಿಲ್ಲ ಎಕ್ಸ್, ಪ್ಲಸ್ t2 ಏನು 16 ಅಲ್ಲ ಇಂಟು ಇದು ಪ್ಲಸ್ ಎಲ್ಲ 16 ಪ್ಲಸ್ w1 ಎಷ್ಟು 20. ಈಗ ನೀವು ಈ ಎಕ್ಸನ್ನು ಆ ಕಡೆ ಇಟ್ಕೊಂಡು 10 ಇಂಟು 12 ಇಂಟು 12 ಇಂಟು 32 ಡಿವೈಡೆಡ್ ಬೈ 24 ಇಂಟು 16 ಇಂಟು 20. ಹೌದಾ? 10 1 10 2 12 1 12 2 2 1 2 6 ನೆಕ್ಸ್ಟ್ 4 4 16, 4 8 32, 4 1 4 2
ಓಕೆ, ನೆಕ್ಸ್ಟ್ 2 ಕ್ಯಾನ್ಸಲ್. ಸೊ ಎಕ್ಸ್ ಇಸ್ ಈಕ್ವಲ್ ಟು 6. ಸೊ ಎಕ್ಸ್ ಇಸ್ ಈಕ್ವಲ್ ಟು 6 ಡೇಸ್. ಸೊ ಇಲ್ಲಿ 6 ಡೇಸ್ ಬರುತ್ತೆ. ಇಷ್ಟೇ. ಈ ಫಾರ್ಮುಲಾದಲ್ಲಿ W2 W1 ಇಂಟರ್ಚೇಂಜ್ ಆಗಿದ್ದಾವೆ, ಅದನ್ನು ಮಾತ್ರ ತಾವು ಭಾಳ ಮುಖ್ಯವಾಗಿ ನೆನ್ಪಿಟ್ಕೊಳ್ಳೇಬೇಕಾಗಿರುವಂಥದ್ದು. ಇನ್ನೊಂದು ಲಾಸ್ಟ್ ಫಾರ್ಮುಲಾ ಇದೆ ಈ ರೀತಿಯ ಪ್ರಶ್ನೆಗಳು ಬಂದಾಗ, ಯಾಕಂದರೆ ಇದು ಟ್ರೆಡಿಷನಲ್ ಮೆಥಡಲ್ಲಿ ಸಾಲ್ವ್ ಮಾಡೋಕ್ಕೆ ಸಾಧ್ಯನೇ ಆಗಲ್ಲ, ಕನ್ಫ್ಯೂಸ್ ಆಗಿ ಅಥವಾ ದಿನಗಳಂತೆ ಹೋಗ್ಬಿಡುತ್ತೆ. ಸೊ ಎಕ್ಸಾಮಿನೇಷನಲ್ಲಿ ನಾವು ಆ ಮೆಥಡನ್ನು ಉಪಯೋಗಿಸೋಕ್ಕಾಗಲ್ಲ. ಸೊ ಇನ್ನೊಂದು ಲಾಸ್ಟ್ ಫಾರ್ಮುಲಾ, ಇದೊಂದು ನೆನ್ಪಿಟ್ಕೊಳ್ಳೇಬೇಕಾಗಿರುವಂಥದ್ದು. ತದನಂತರ ಪ್ರೀವಿಯಸ್ ಇಯರ್ ಕ್ವೆಶನ್ಸನ್ನು 2 ನೋಡಿ ಈ ಒಂದು ಸಂಚಿಕೆಯನ್ನು ಅಲ್ಲಿಗೆ ಎಂಡ್ ಮಾಡೋಣ. ಸೊ ಲಾಸ್ಟ್ ಫಾರ್ಮುಲಾ ಟೆಕ್ನಿಕ್ ಬರ್ಕೊಳ್ಳಿ. ಇಫ್ ಎ ಆ್ಯಂಡ್ ಬಿ can do a piece of work in X days, if A and B can do a piece of work in X days, and B and C can do the same work in Y days, and B and C can do the same work in Y days, and A and C can do it in Z days, then A, B, C can together do the work in 2X Y Z divided by XY plus YZ plus ZY. ಇದು ಫಾರ್ಮುಲಾ. ಎ ಆ್ಯಂಡ್ ಬಿ ಎಕ್ಸ್ ಡೇಸಲ್ಲಿ ಕೆಲಸ ಮಾಡಬಹುದು, ಬಿ ಆ್ಯಂಡ್ ಸಿ ವೈ ಡೇಸಲ್ಲಿ ಕೆಲಸ ಮಾಡಬಹುದು, ಸಿ ಆ್ಯಂಡ್ ಸಿ ಎ ಆ್ಯಂಡ್ ಸಿ ಝೆಡ್ ಡೇಸಲ್ಲಿ ಕೆಲಸ ಮಾಡಬಹುದು. ಹಾಗಾದರೆ ಎ, ಬಿ ಮತ್ತು ಸಿ ಮೂವರು ಸೇರಿಕೊಂಡು ಎಷ್ಟು ದಿನದಲ್ಲಿ ಕೆಲಸ ಮಾಡಬಹುದು ಅಂತ ಕೇಳಿದ್ದಲ್ಲಿ 2XYZ ಡಿವೈಡೆಡ್ ಬೈ XY ಪ್ಲಸ್ YZ ಪ್ಲಸ್ ZX. ಸಾರಿ, ಇದು ZX, ಇದು ವೈ ಅಲ್ಲ, ZX. ಇದು ಫಾರ್ಮುಲಾ. ಸೊ ಇದಕ್ಕೆ ಸಂಬಂಧಿತ ಒಂದು ಪ್ರಶ್ನೆ ಹೇಳ್ತೀನಿ, ದಯವಿಟ್ಟು ಬರ್ಕೊಳ್ಳಿ. ಎ ಆ್ಯಂಡ್ ಬಿ ಕ್ಯಾನ್ ಡೂ ಎ ಪೀಸ್ ಆಫ್ ವರ್ಕ್ ಇನ್ 3 days. ಬಿ ಆ್ಯಂಡ್ ಸಿ ಕ್ಯಾನ್ ಡೂ ಎ ಪೀಸ್ ಆಫ್ ವರ್ಕ್ ಇನ್ 9 days. ಸಿ ಆ್ಯಂಡ್ ಎ ಕ್ಯಾನ್ ಡೂ ಎ ಪೀಸ್ ಆಫ್ ವರ್ಕ್ ಇನ್ 12 days. ಫೈಂಡ್ ಎ ಪ್ಲಸ್ ಬಿ ಪ್ಲಸ್ ಸಿ. ಸೊ ಎ ಆ್ಯಂಡ್ ಬಿ, ಸಿ ಟುಗೆದರ್ ಹೌ ಮೆನಿ ಡೇಸ್ ದೇ ವಿಲ್ ಕಂಪ್ಲೀಟ್. ಸೊ ನಮಗೆ ಗೊತ್ತಿದ್ದು ಏನು, 2 ಇಂಟು 3 ಇಂಟು 9 ಇಂಟು 12 ಡಿವೈಡೆಡ್ ಬೈ XY 9 3 27 ಪ್ಲಸ್ YZ 12 9 108 ಪ್ಲಸ್ ZX 12 3 36. ಕ್ಲಿಯರ್? ಹಾಗಾದರೆ ಇದು ನಮಗೆ ಬರುವಂಥದ್ದು ಕೆಳಗಡೆ ಆ್ಯಡ್ ಮಾಡಿದಾಗ 171, ಹಾಗೂ ಮೇಲ್ಗಡೆ ಇದೆ 2 ಇಂಟು 3 ಇಂಟು 9 ಇಂಟು 12 ಅಂತ ಇಟ್ಕೊಳ್ಳೋಣ. ಇದನ್ನು ಸಿಂಪ್ಲಿಫೈ ಮಾಡಿದಾಗ ನಮಗೆ ಬರುವಂಥದ್ದು 72/19 ಅಂತ ಹೇಳಿ. ಸೊ ಆ್ಯಕ್ಚುಲಿ UPSCಲಿ ನಮಗೆ ಈ ಥರ ಫ್ರ್ಯಾಕ್ಷನ್ಸಲ್ಲಿ ಬರುವಂಥದ್ದು ಏನೂ ಕೊಡಲ್ಲ, ತಲೆ ಕೆಡಿಸ್ಕೊಬೇಡಿ, ಡೈರೆಕ್ಟ್ ಕ್ವೆಶನ್ಸ್ ಬರ್ತವೆ. ಸೊ ಇದು ಸಿಂಪ್ಲಿಫಿಕೇಷನ್ ನೀವು ಬೇಕಾದರೆ ಟ್ರೈ ಮಾಡಿ, ಬರಲಿಲ್ಲ ಅಂದರೆ ಹೇಳಿ, ನಾನು ನಾಳೆ ಸಂಚಿಕೆಯಲ್ಲಿ ಇದು ಸಿಂಪ್ಲಿಫಿಕೇಷನ್ನ ಆ್ಯಡ್ ಮಾಡ್ತೀನಿ. ಇದನ್ನು ನೀವು ಬೇಕಾದರೆ ಟ್ರೆಡಿಷನಲ್ ಮೆಥಡಲ್ಲೂ ಮಾಡ್ಬೋದು. ಫಾರ್ಮುಲಾ ಒಂದು ವೇಳೆ ನನಗೆ ನೆನಪಿರಲ್ಲ ಅಂತಂದರೆ ಬೇಕಾದ್ರೆ ಟ್ರೆಡಿಷನಲ್ ಮೆಥಡು ಒಂದು ಸರಿ ಮಾಡಿ ತೋರಿಸ್ತೀನಿ ನೋಡಿ. ಈಗ ಟ್ರೆಡಿಷನಲ್ ಮೆಥಡ್ ಪ್ರಕಾರ ನಮಗೆ ಗೊತ್ತಿರೋಂಥದ್ದು ಏನು, ಎ ಆ್ಯಂಡ್ ಬಿ ಇಬ್ಬರು ಸೇರಿ ಮಾಡುವಂತಹ ಕೆಲಸ 3 ದಿನ. ಹಾಗಾದರೆ ಇದ್ರದ್ದು 1 day ವರ್ಕ್ ಎಷ್ಟು, 1/3. ಹಾಗೆ ಬಿ ಆ್ಯಂಡ್ ಸಿ ಮಾಡುವಂತಹ ಕೆಲಸ 9 ದಿವಸ ಬೇಕು. ಬಿ ಆ್ಯಂಡ್ ಸಿ ಇದು 1 day ವರ್ಕ್ ಎಷ್ಟು, 1/9. ಸಿ ಆ್ಯಂಡ್ ಎ 12 ದಿವಸದಲ್ಲಿ ಮುಗಿಸ್ತಾರೆ. ಅವ್ರದ್ದು 1 day ವರ್ಕ್ ಎಷ್ಟು, 1/12. 1 day ವರ್ಕ್ ಗೊತ್ತಲ್ಲ, 1/n. ಸೊ ಈಗ ಎ ಪ್ಲಸ್ ಬಿ ಪ್ಲಸ್, ಇದನ್ನು ಪ್ಲಸ್ ಮಾಡಿ, ಬಿ ಪ್ಲಸ್ ಸಿ ಪ್ಲಸ್ ಎ. ಹಾಗಾದರೆ ಇದು 2A ಪ್ಲಸ್ 2B ಪ್ಲಸ್ 2C ಆಯಿತು. 2 ಕಾಮನ್ ತೆಕ್ಕೊಳ್ಳಿ, ಎ ಪ್ಲಸ್ ಬಿ ಪ್ಲಸ್ ಸಿ ಬರುತ್ತೆ. ಕ್ಲಿಯರ್? ಹಾಗಾದರೆ ಇಲ್ಲಿ ನಾವು ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳೋಣ. 2 ಇಂಟು 1/3, 2 ಇಂಟು 1/3 ಪ್ಲಸ್ 1/9 ಪ್ಲಸ್ 1/12. ಕರೆಕ್ಟ್? ಇದನ್ನು ನೀವು LCM ತಗೊಳ್ಳಿ. 3 9 12. ನೆಕ್ಸ್ಟ್ 3 1 3, 3 3 9, 3 4 12, 4 2 8, 4 3 12, 12 3 36. ಸೊ ಇಲ್ಲಿ 36 ಮೇಲ್ಗಡೆ 3 1 3, 3 2 6, ಸೊ 12 ಪ್ಲಸ್ 9 4 36 ಪ್ಲಸ್ 12 3 36. So 12 plus 4 16, 16 plus 4 16 plus 3 19, 19 divided by 36. ಕರೆಕ್ಟ್? ಇಲ್ಲಿಗೆ ಬಂದ್ವಿ. ಈಗ ನಮ್ಮ ಹತ್ರ ಇರುವಂಥದ್ದು ಎ ಪ್ಲಸ್ ಬಿ ಅಂದರೆ 2 ಇಂಟು ಎ ಪ್ಲಸ್ ಬಿ ಪ್ಲಸ್ ಸಿ ಇದೆ, ಗೊತ್ತಾಯ್ತಲ್ಲ?
2 ಇಂಟು ಎ ಪ್ಲಸ್ ಬಿ ಪ್ಲಸ್ ಇದೆ, ನಮಗೆ ಸಿಕ್ಕಿರೋದು ಎ ಪ್ಲಸ್ ಬಿ ಪ್ಲಸ್ ಸಿ. ಅದು ಒಂದು ದಿನದ ವರ್ಕ್. ನಾ ಹೇಳಿದ್ದೆ ಇದು 1 ಡೇಸ್ ವರ್ಕ್ ಇದು. ಹಾಗಾದರೆ ಏನಾಗುತ್ತಿದ್ದು 1/n ಇರೋದು 36/19 ಆಗುತ್ತೆ ಇಂಟು 2. ಆವಾಗ 72 ಡಿವೈಡೆಡ್ ಬೈ 19 ಸರಿಯಾದ ಉತ್ತರ ಇದಕ್ಕೆ. ಇದನ್ನೇ ನಮಗೆ ಹಿಂದೆ ಸಿಕ್ಕಿರುವಂಥದ್ದು. ಸೊ ಐದರ್ ನೀವು ಫಾರ್ಮುಲಾ ಯೂಸ್ ಮಾಡಿದ್ರೆ ಡೈರೆಕ್ಟಾಗಿ ಬರಿತೀರಾ 2xyz ಡಿವೈಡೆಡ್ ಬೈ xy ಪ್ಲಸ್ yz ಪ್ಲಸ್ zx ಅಂತ. ಇಲ್ಲ ಅಂತಂದರೆ ಹಿಂಗೆ ಪ್ಲಸ್ ಮಾಡ್ಕೊಂಡು ಕ್ಯಾಲ್ಕುಲೇಷನ್ ಮಾಡಿ ನೀಟಾಗಿ ಆನ್ಸರನ್ನು ತರಬೇಕಾಗಿರುತ್ತದೆ. ಸೊ ಇಷ್ಟು ಥಿಯರಿ ಸಾಕು ಟೈಮ್ ಆ್ಯಂಡ್ ವರ್ಕಿಗೆ ಸಂಬಂಧಿಸಿದಂತೆ. 1 ಅಥವಾ 2 ಪ್ರೀವಿಯಸ್ ಇಯರ್ ಕ್ವಶನನ್ನು ನೋಡೋಣ, ತದನಂತರ ಇವತ್ತಿನ ಸಂಚಿಕೆಯನ್ನು ಮುಗಿಸೋಣ. ಸೊ ಟೈಮ್ ಆ್ಯಂಡ್ ವರ್ಕಿಗೆ ಸಂಬಂಧಿಸಿದಂತೆ ಎಲ್ಲ ರೀತಿಯ ಪ್ರಶ್ನೆಗಳು ಏನೇನು ಕೇಳೋಕ್ಕೆ ಸಾಧ್ಯ ಇದೆ ಅದನ್ನೆಲ್ಲ ಇದರಲ್ಲಿ ನಾನು ಕವರ್ ಮಾಡಿದ್ದೀನಿ. ಬೇರೆ ಏನು ಮಾಡೋದು ಬೇಕಾಗಿಲ್ಲ. ತಾವು ಒಂದಿಷ್ಟು ಸಿಂಪಲ್ ಆಗಿರುವಂತಹ ಪ್ರಶ್ನೆಗಳು ಅಲ್ಲಿ ಇಲ್ಲಿ ಅಟೆಂಡ್ ಮಾಡಿದರೂ ಸಾಕು, ತಮಗೆ ಒಂದಿಷ್ಟು ಐಡಿಯಾ ಬಂದುಬಿಡುತ್ತೆ. ಅದನ್ನು ನೀವು ಕವರ್ ಮಾಡ್ಕೊಂಡ್ರೂ ನಡೆಯೋದು ಹೋಗುತ್ತೆ. ಸೊ ಒಂದು UPSC ಪ್ರಶ್ನೆಯನ್ನು ನೋಡೋಣ. ರಾಮ್ ಆ್ಯಂಡ್ ಶ್ಯಾಮ್ ವರ್ಕ್ ಆನ್ ಎ ಜಾಬ್ ಟುಗೆದರ್ ಫಾರ್ 4 days. ಸೊ ರಾಮ್ ಮತ್ತು ಶ್ಯಾಮ್ ಇಬ್ಬರು ಸೇರಿ ಒಂದು ಕೆಲಸದ ಮೇಲೆ 4 ದಿವಸ ಕೆಲಸ ಮಾಡ್ತಾರೆ. ಆ್ಯಂಡ್ ಕಂಪ್ಲೀಟ್ 60% ಆಫ್ ದಿ ವರ್ಕ್, 60% ಕೆಲಸವನ್ನು ಕಂಪ್ಲೀಟ್ ಮಾಡ್ತಾರೆ. ರಾಮ್ ಟೇಕ್ಸ್ ಲೀವ್, ದೆನ್ ಶ್ಯಾಮ್ ವರ್ಕ್ಸ್ ಫಾರ್ 8 more days. ಸೊ ರಾಮ್ 4 ದಿವಸ ಆದಮೇಲೆ ರಜೆ ತಗೊತಾನೆ. ಶ್ಯಾಮು 8 ದಿವಸ ಕೆಲಸ ಮಾಡಿ ಆ ಕೆಲಸವನ್ನು ಪೂರ್ಣಗೊಳಿಸ್ತಾನೆ. ಸೊ ಹೌ ಲಾಂಗ್ ವುಡ್ ರಾಮ್ ಟೇಕ್ ಟು ದ ಕಂಪ್ಲೀಟ್, ಅಥವಾ ಹೌ ಲಾಂಗ್ ರಾಮ್ ವುಡ್ ಟೇಕ್ ಟು ಕಂಪ್ಲೀಟ್ ಎಂಟೈರ್ ವರ್ಕ್. ಸೊ ಇಲ್ಲಿ ನಮಗೆ ರಾಮ್ದು ಇಂಡಿವಿಜುವಲ್ ವರ್ಕು, ಶ್ಯಾಮ್ದು ಇಂಡಿವಿಜುವಲ್ ವರ್ಕು ಆ್ಯಂಡ್ ಪೂರ್ಣ ವರ್ಕ್ ಎಷ್ಟಿದೆ ಅನ್ನುವಂಥದ್ದು ಗೊತ್ತಿರಬೇಕು. ಈಗ ಉದಾಹರಣೆಗೆ ಇಲ್ಲಿ 60% ಆಫ್ ದಿ ವರ್ಕು 4 ದಿವಸದಲ್ಲಿ ಆಗಿದೆ ಅನ್ನುವಂಥದ್ದು ಗೊತ್ತಾಗಿದೆ. ಕ್ಲಿಯರ್? 4 ದಿವಸಕ್ಕೆ ಮಾಡಿದ್ದಾರೆ. ಈಗ ರಾಮ್ ಆ್ಯಂಡ್ ಶ್ಯಾಮು ಈ 4 ದಿವಸದಲ್ಲಿ ಮಾಡಿರುವಂತಹ 1 ಡೇ ವರ್ಕ್ ಏನು? 1/r ಪ್ಲಸ್ 1/s. ಇದು ನಿಮಗೆ ಗೊತ್ತೇ ಇದೆ. ಸೊ ಈ 1 ಡೇ ವರ್ಕಲ್ಲಿ ನಮಗೆ ಗೊತ್ತಿರೋದೇನು? ಈ 4 1/4 ಆಗುತ್ತೆ, ಹೌದಾ? ಇದ್ರದ್ದು 60% ಕೆಲಸ ಆಗಿರೋದು. ಸೊ 1/r ಪ್ಲಸ್ 1/s ಈಸ್ ಈಕ್ವಲ್ ಟು, ಇದನ್ನು ನೀವು ಸಿಂಪ್ಲಿಫೈ ಮಾಡಿದರೆ 4 1s 4 5s 5 3s 5 20s. ಸೊ ಇದು 3/20 ಅಂತ ಸಿಕ್ತು. ಎರಡನೇ ಹಂತದಲ್ಲಿ ನಮಗೆ ಕೊಟ್ಟಿರೋದು ಎಸ್ 40% ಕೆಲಸವನ್ನು 8 ದಿವಸದಲ್ಲಿ ಮುಗಿಸ್ತಾನೆ ಅಂತ. ಕರೆಕ್ಟ್? ಹಾಗಾದರೆ 40% ಕೆಲಸ 8 ದಿವಸದಲ್ಲಿ ಮುಗಿಯುತ್ತೆ ಅಂದರೆ 100% ಕೆಲಸ ಎಷ್ಟು ದಿನದಲ್ಲಿ ಮುಗಿಯುತ್ತೆ? 8/40 ಇಂಟು 100. ಕರೆಕ್ಟ್? ಇದು ಯಾವ ರೀತಿಯಲ್ಲಿ ಅಂತಂದರೆ, ಈಗ ಸಪೋಸ್ 40% 8 ದಿವಸ ಇದೆ, 100% ಎಷ್ಟು ದಿವಸದಲ್ಲಿ ಆಗುತ್ತೆ ಗೊತ್ತಿಲ್ಲ. ಸೊ 40/80 ಅಲ್ಲ 40/100 ರೇಷೋ ತಗೊಳ್ಳೋಣ, ಈಸ್ ಈಕ್ವಲ್ ಟು 8/x. ಕರೆಕ್ಟ್? ಸೊ 40x ಈಸ್ ಈಕ್ವಲ್ ಟು 8 ಇಂಟು 100. ಸೊ x ಈಸ್ ಈಕ್ವಲ್ ಟು 8/40 ಇಂಟು 100. ಅದನ್ನೇ ಇಲ್ಲಿ ಬರ್ಕೊಂಡಿರೋದು. ಕ್ಲಿಯರ್? ಅರ್ಥ ಆಯ್ತಾ? ಈಗ ಈ ರೀತಿಯಾಗಿ ಕನ್ವರ್ಟ್ ಮಾಡ್ಕೊಂಡಾಗ ಇದನ್ನು ನಾವು ಸಿಂಪ್ಲಿಫೈ ಮಾಡೋಣ ಇಲ್ಲಿ. ಸೊ 8 1s 8 5s 5 1s 5 20s. ಸೊ ಎಸ್ ಒಬ್ಬನೇ 20 ದಿವಸದಲ್ಲಿ ಮುಗಿಸ್ತಾನೆ ಅಂತ ಗೊತ್ತಾಯಿತು. ಸೊ 1/r ಪ್ಲಸ್ 1/s ಈಸ್ ಈಕ್ವಲ್ ಟು 3/20 ನಮ್ಮ ಹತ್ರ ಇದೆ. ಸೊ 1/r ಈ ಕಡೆನೇ ಇಟ್ಕೊಳ್ಳಿ, 1/s ಅನ್ನು ಆ ಕಡೆ ಕಳಿಸಿ, 3/20 ಮೈನಸ್ 1/20. ಸೊ 20 LCM ಹಾಗೆ ಇರುತ್ತೆ, 2 1s 2 10s. ಸೊ r ಒಬ್ಬನೇ 10 ದಿವಸದಲ್ಲಿ ಮುಗಿಸ್ತಾನೆ. ಕ್ಲಿಯರ್? ಇಷ್ಟೇ. ಸೊ ಈ ರೀತಿಯಾಗಿ ಬಹಳ ಸಿಂಪಲ್ ಆಗಿರೋ ಪ್ರಾಬ್ಲಮ್ಸ್ ಇರ್ತವೆ. ಸ್ವಲ್ಪ ತಾವು ಮ್ಯಾಥಮೆಟಿಕ್ಸ್ ಗೊತ್ತಿರಬೇಕಷ್ಟೇ, ಆ ಕಡೆ ಈ ಕಡೆ ಏನು ಮಾಡಬೇಕು ಅನ್ನುವಂಥದ್ದು. ಅದರ ಜೊತೆಯಲ್ಲಿ ಇದನ್ನು ಸಾಲ್ವ್ ಮಾಡಿಬಿಡ್ಬೋದು. ಸೊ ಇದು ಇವತ್ತಿನ ಮುಖ್ಯವಾಗಿ ಟೈಮ್ ಆ್ಯಂಡ್ ವರ್ಕಿಗೆ ಸಂಬಂಧಿತವಾದಂತಹ ಟಾಪಿಕ್ಸ್ಗಳು. ಮತ್ತೆ ಹೊಸ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ.